ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಈ ಸಮಯದಲ್ಲಿ ನಿಮ್ಮನ್ನ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಈ ದಿನ ಕೂಡ ಕರ್ತನ ಜೀವದ ರೊಟ್ಟಿಯ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸೋಣ. ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ತೆಗೆದುಕೊಂಡಿದ್ದೇನೆ. ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನದಿಂದ ಕೆಲವೊಂದು ವಾಕ್ಯಗಳನ್ನು 5ನೇ ವಚನ ತನಕ ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪಾತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ದಿನದಲ್ಲಿ ಕೂಡ ನಾವು ಕರ್ತನ ವಾಕ್ಯವನ್ನು ಧ್ಯಾನಕ್ಕೆ ತಂದಿದ್ದೇವೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಮೊದಲನೇದಾಗಿ ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾದನು ಎಂಬುದಾಗಿ. ಪ್ರಾಸ್ಪರಿಟಿ. ಇವತ್ತು ಅನೇಕರಿಗೆ ನಾನು ಉನ್ನತ ಸ್ಥಾನದಲ್ಲಿ ಬರಬೇಕು, ಮಹಿಮೆಯಾಗಿ ಇರಬೇಕೆಂಬುದಾಗಿ ಅನೇಕ ಪ್ರಯತ್ನಗಳು ಪಡ್ತಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟು ಅವರು ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ವಾಕ್ಯ ರಮ್ಯವಾಗಿ ಹೇಳುತ್ತದೆ, ಯೇಸು ಕ್ರಿಸ್ತನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾದನು ಎಂಬುದಾಗಿ. ಮತ್ತೊಂದು ವಾಕ್ಯ ಕೂಡ ಹೇಳುತ್ತದೆ, ಉದ್ಧಾರವು ಮೂಢನಿಂದಾಗಲಿ ಪಡುವಣದಿಂದಾಗಲಿ ಬರುವುದಿಲ್ಲ, ಉದ್ಧಾರವು ಯೆಹೋವನಿಂದಲೇ ಬರುವುದೆಂಬುದಾಗಿ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಏಳಿಗೆ ಆಗಬೇಕು, ಮುಂದೆ ಬರಬೇಕು, ಉದ್ಧಾರವಾಗಬೇಕೆಂಬ ಅನೇಕ ವಿಧದಂಥ ಆಸೆ, ಆಕಾಂಕ್ಷೆ, ಅಭಿಪ್ರಾಯ, ಅನೇಕ ಪ್ರಯತ್ನಗಳು, ಪಾಡುಗಳು, ಕಷ್ಟಗಳು ಪಡುತ್ತಾರೆ. ಆದರೆ ಅದಕ್ಕೆ ಒಂದೇ ಒಂದು ಮೂಲ ಕಾರಣ, ನೀವು ಏಳಿಗೆ ಆಗಬೇಕಂದ್ರೆ ನಿಮ್ಮ ಸಂಗಡ, ನನ್ನ ಸಂಗಡ ಯಾರಿರಬೇಕು? ಕರ್ತನಾದ ಯೇಸು ಕ್ರಿಸ್ತನಿರಬೇಕು. ಹಲ್ಲೆಲೂಯ. ಅವಾಗ ಮಾತ್ರನೇ ನಾವು ಏಳಿಗೆ ಆಗೋದಕ್ಕೆ ಸಾಧ್ಯ. ಪ್ರಿಯರಾದವರೇ, ನನ್ನ ಜೀವಿತದಲ್ಲಿ ಕೂಡ ನೋಡಬೇಕಂದ್ರೆ ಬಡತನ ಕುಟುಂಬದಿಂದ ಹುಟ್ಟಿದಂಥ ನನ್ನನ್ನು ಕರ್ತನು ಈಗ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಕರ್ತನು ನನ್ನ ಜೊತೆ ಇದ್ದದರಿಂದ, ದೇವರು ನನ್ನ ಜೊತೆ ಇದ್ದದರಿಂದ ಈ ದಿನಗಳಲ್ಲಿ ಏಳಿಗೆಯಾಗಿ ಒಂದು ಉನ್ನತ ಸ್ಥಾನದಲ್ಲಿ ಇರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನಗಳು, ನಮ್ಮ ಕಾರ್ಯಗಳು ಯಾವುದೂ ಇಲ್ಲ. ಪ್ರಭು ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದುದರಿಂದ ಅನೇಕ ದೇವ ಸೇವಕರನ್ನು ಕೂಡ ನಾವು ನೋಡಿದ್ದೇವೆ. ಕರ್ತನು ಅವರ ಜೊತೆ ಇದ್ದುದರಿಂದ ಅವರು ಏಳಿಗೆಯಾದರು ಎಂಬುದಾಗಿ. ಆದ್ರಿಂದ ಇಲ್ಲಿ ವಾಕ್ಯ ಹೇಳುತ್ತದೆ ನೋಡಿ, ಏಳಿಗೆಯಾದನು. ಅದರಿಂದ 3ನೇ ವಚನ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದನು. ಹಲ್ಲೆಲೂಯ. ನೋಡ್ರಿ, ಆ ದಣಿಯೇ ಆ ಐಗುಪ್ತನಿಗೆ ತಿಳಿದು ಬಂತು. ಯೆಹೋವಾ ಅನ್ನುವಂಥ ಒಬ್ಬ ದೇವರು ಯೋಸೇಫನ ಸಂಗಡ ಇರೋದ್ರಿಂದ ಅವನು ಕೈಯಿಟ್ಟು ಮಾಡುವಂಥ ಎಲ್ಲ ಕೆಲಸಗಳನ್ನು ಎಲ್ಲವನ್ನು ಆಶೀರ್ವಾದವಾಗಿದೆ ಅಂತ ಯಾರಿಗೆ ಗೊತ್ತಾಯಿತು? ಅನ್ಯನಿಗೆ ಗೊತ್ತಾಯಿತು. ಪ್ರಿಯರಾದವರೇ, ಹಲ್ಲೆಲೂಯ. ಅದೇ ರೀತಿಯಾಗಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕರ್ತನು ಇರುವುದಾದರೆ, ನೀವು ಕರ್ತನನ್ನು ಮುಂದೆ ಇಟ್ಟು ಮಾಡುವುದಾದರೆ ಅನೇಕ ಜನರಿಗೆ ಗೊತ್ತಾಗುತ್ತದೆ, ಓ ಇವರ ಜೊತೆ ಯೇಸು ಕ್ರಿಸ್ತನ್ ಇರುವುದರಿಂದ ಇವರು ಇಷ್ಟು ಮಟ್ಟಕ್ಕೆ ಇವರ ನಿಮಿತ್ತವಾಗಿ ಆಶೀರ್ವಾದವಾಗುತ್ತಿದೆ ಎಂಬುದಾಗಿ ನಿಮಗೆ ಒಂದು ಉನ್ನತವಾದಂಥ ಸ್ಥಾನ, ಪದವಿ, ಘನತೆ, ಮಾನ, ಮಹಿಮೆ ಎಲ್ಲವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ವಾಕ್ಯ ಹೇಳುತ್ತದೆ, 4ನೇ ವಾಕ್ಯ, ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ಎಂಬುದಾಗಿ. ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತದೆ, ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತ ಮನೆಯನ್ನು
ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಯೋಸೇಫನ ನಿಮಿತ್ತವಾಗಿ ದೇವರು ಆ ಐಗುಪ್ತ ದೇಶದ ಆ ಅಧಿಕಾರಿಯ ಮನೆಯನ್ನು ಆಶೀರ್ವದಿಸಿದ್ರು. ಇದು ಆ ದಣಿಗೆ ಗೊತ್ತಿತ್ತು ಪ್ರಿಯರಾದವರೇ. ಆದ್ದರಿಂದ ನಿಮ್ಮ ನಿಮಿತ್ತವಾಗಿ ನೀವು ಕೆಲಸ ಮಾಡುವಂಥ ಸಮಯದಲ್ಲಿ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವಂಶದಲ್ಲಿ ಎಲ್ಲರನ್ನು ಕೂಡ ಕರ್ತನು ನಿಮ್ಮ ಜೊತೆ ಇರುವುದಾದರೆ, ದೇವರು ನಿಮ್ಮ ಜೊತೆ ಇರುವುದಾದರೆ, ನಿಮ್ಮ ನಿಮಿತ್ತವಾಗಿ ದೇವರೇನು ಮಾಡ್ತಾರೆ, ಆ ಮನೆಯನ್ನು, ಆ ಕುಟುಂಬವನ್ನು ಆಶೀರ್ವಾದಕ್ಕೆ ಸಾಧ್ಯವಾಗಿರ್ತದೆ. ಆದ್ದರಿಂದ ದೇವರೇ ನಮಗೆ ಏಳಿಗೆಯನ್ನು ತರುವಾತನು, ದೇವರೇ ನಮಗೆ ಅಭಿವೃದ್ಧಿಯನ್ನು ಕೊಡುವಾತನಾಗಿದ್ದಾರೆ. ಆದ್ದರಿಂದ ಈ ದಿನಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರ ಮಾಡುತ್ತೇನೆ. ಆದ್ದರಿಂದ ಅನೇಕರು ಕೂಡ ಈ ಯೇಸು ಕ್ರಿಸ್ತನ ನಂಬಿದ ನಿಮಿತ್ತವಾಗಿ ಅಭಿವೃದ್ಧಿ ಹೊಂದಿದ್ದಾರೆ, ಆಶೀರ್ವಾದ ಹೊಂದಿದ್ದಾರೆ, ಏಳಿಗೆ ಆಗಿದ್ದಾರೆ ಪ್ರಿಯರಾದವರೇ. ಅದರಿಂದ ಈ ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕರ್ತನು ನಿಮ್ಮನ್ನು ಏಳಿಗೆ ತರಲಿ ಎಂಬುದಾಗಿ, ನಿಮ್ಮನ್ನು ಅಭಿವೃದ್ಧಿ ಮಾಡಲಿ ಎಂಬುದಾಗಿ, ನೀವು ಕೈಯಿಟ್ಟು ಮಾಡುವ ಎಲ್ಲ ಪ್ರಯತ್ನ ಕೆಲಸ ಕಾರ್ಯಗಳನ್ನು ಕೂಡ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಈ ದಿನದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ಯೆಹೋವನು ಯೋಸೇಫನ ಸಂಗಡದಿಂದ ಅವನು ಏಳಿಗೆಯಾದನು, ಅಭಿವೃದ್ಧಿಯಾದನು ಎಂಬುದಾಗಿ ಸ್ವಾಮಿ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತವೇ, ಈ ಸಮಯದಲ್ಲಿ ನನ್ನೊಟ್ಟಿಗೆ ಯಾರೆಲ್ಲ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೋ ಅವರು ಏಳಿಗೆ ಹೊಂದುವುದಕ್ಕಾಗಿ, ಅಭಿವೃದ್ಧಿ ಹೊಂದುವುದಕ್ಕಾಗಿ, ಉದ್ಧಾರ ಆಗುವುದಕ್ಕಾಗಿ ಅನೇಕ ಪ್ರಯತ್ನಗಳು ಪಡುತ್ತಿರುವುದು. ಆದರೆ ನಿಮ್ಮನ್ನು ಬಿಟ್ಟು ಒಂದು ವೇಳೆ ಪ್ರಯತ್ನ ಪಟ್ಟಿರ್ಬೋದು ಸ್ವಾಮಿ. ಆದರೆ ಈ ದಿನ ಕರ್ತನೆ ಅಪ್ಪ, ನೀವು ಅವರ ಸಂಗಡ ಇದ್ದು ಕರ್ತಾವೆ, ನೀವು ಅವರ ಜೊತೆಗಿದ್ದು ಕರ್ತಾವೆ, ಅವರು ಏಳಿಗೆ ಹೊಂದಲು, ಅವರು ಶುಭ ಹೊಂದಲು, ಅಭಿವೃದ್ಧಿ ಆಗಲು, ಉದ್ಧಾರವಾಗಲು ತಂದೆಯಾದ ದೇವರೇ ನೀವು ಸಹಾಯ ಮಾಡಿ ಅಪ್ಪ. ಅವರನ್ನು ಒಪ್ಪಿಸಿಕೊಡುತ್ತೇವೆ, ನಮ್ಮನ್ನು ಕೂಡ ಒಪ್ಪಿಸಿಕೊಡುತ್ತೇವೆ ರಾಜ. ಉದ್ಧಾರವು ಸ್ವಾಮಿ ಮೂಢನಿಂದ ಪಡುವಣದಿಂದಲ್ಲ, ಉದ್ಧಾರವು ಯೆಹೋವನಿಂದಲೇ ಬರುವುದು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಉದ್ಧಾರ ಆಗೋದಕ್ಕೆ ನೀನೇ ಮೂಲ ಕಾರಣನಾಗಿದ್ದರೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಆಶೀರ್ವದಿಸಿ ಕೃಪೆಯಾಗಿ ನಡೆಸಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್ ಆಮೇನ್. ಹೌದು ಪ್ರಿಯರಾದವರೇ, ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸು. ಗಾಡ್ ಬ್ಲೆಸ್ ಯು.